ಆ ಆ ಪ್ರಿಯ ಕೇಳುಗರೆ ನಮಸ್ಕಾರ. ನಾನು ರಂಗನಾಥ್. ಗ್ರೀಕ್ ದೇಶದ ರಾಜ ಅಲೆಕ್ಸಾಂಡರ್ ಗುರುವಿನ ಮಹತ್ವವನ್ನು ಒಂದು ಸಂಗತಿಯ ಮೂಲಕ ತಿಳಿಸುತ್ತಾನೆ. ನನ್ನ ತಂದೆ ನನಗೆ ಜೀವ ಕೊಟ್ಟ, ಆದರೆ ನನ್ನ ಗುರು ನನಗೆ ಬದುಕುವುದನ್ನು ಕಲಿಸಿಕೊಟ್ಟ. ತಂದೆ ಆದವನು ತನ್ನ ಮಗನಿಗೆ ಮನೆಯನ್ನು ಕಟ್ಟಿಕೊಡಬಹುದು, ಆದರೆ ಅಲ್ಲಿ ಹೇಗೆ ಬದುಕಬೇಕೆನ್ನುವುದನ್ನು ಗುರು ಮಾತ್ರ ಕಲಿಸುತ್ತಾನೆ. ಗುರು ಆದವನು ತನ್ನ ಶಿಷ್ಯನ ಮೇಲೆ ಜೀವನ ಪರ್ಯಂತ ಪ್ರಭಾವ ಬೀರುತ್ತಾನೆ. ಗುರುವಿನ ಪ್ರಭಾವ ಅನಂತದವರೆಗೆ ಪರಿಣಾಮ ಬೀರುತ್ತದೆ. ಈ ಗುರುವಿನ ಕುರಿತು ಸಂತ ಕಬೀರರ ಮಾತು ನೆನಪಿಗೆ ಬರುತ್ತಿದೆ. ಸದ್ಗುರು ಮಿಲೆ ಅನಂತ ಫಲ ಕಹೆ ಕಬೀರ ವಿಚಾರ ನ ಅಂಥ ಇತಿ ಅನಂತ. ಸದ್ಗುರು ದೊರಕಿದನೆಂದರೆ ಯಾವ ಫಲಕ್ಕೆ ಅಂತ್ಯವೇ ಇಲ್ಲವೋ ಅಂತ ಅನಂತ ಫಲ ಪ್ರಾಪ್ತವಾಗುವುದು. ಆ ಮಹಾಜ್ಞಾನಿ ನಮ್ಮ ಸದ್ಗುರುವೇ ಆದರೆ ಅವರ ಜೊತೆಯಲ್ಲಿ ನಮ್ಮ ತಾದಾತ್ಮ ಉಂಟಾಗುವುದು, ಅವರೊಡನೆ ಮಧುರ ಸಂಬಂಧ ಬೆಳೆಯುವುದು. ಝಂಕಿಸಿ ಅವರಾಡುವ ಮಾತು, ಅವರ ಕೊಡುವ ಏಟು ಸ್ವೀಕರಿಸಿದರೆ ಅವರ ಕೃಪಾದೃಷ್ಟಿಯಿಂದ ನಮ್ಮ ಅಂತಃಕರಣದಲ್ಲಿ ಗುರು ಕಾರುಣ್ಯದ ಬೆಳಕು ಪ್ರವೇಶಿಸ ಮಾಡುತ್ತದೆ. ಇಷ್ಟಾದ ಮೇಲೆ ಆ ಶಿಷ್ಯ ಎಲ್ಲೇ ಇರಲಿ, ಅವನು ಭಾರತದಲ್ಲಿ ಇರಲಿ ವಿದೇಶದಲ್ಲಿ ಇರಲಿ, ಗುರುವಿನ ಸ್ಮರಣೆ ಮಾಡಿದರೆ ಸಾಕು, ತಕ್ಷಣ ಆ ಶಿಷ್ಯನ ಹೃದಯವು ಸಂತೋಷದಿಂದ ತುಂಬಿ ಬರುತ್ತದೆ. ಗುರುವಿನ ಜೊತೆ ಯಾರು ನೆಟ್ವರ್ಕ್ ಕನೆಕ್ಷನ್ ಇಟ್ಟುಕೊಳ್ಳುವರೋ ಅವರಿಗೆ ಅನಂತ ಫಲ ಲಭಿಸುವುದು. ಇದಕ್ಕೆ ಸಂದೇಹವೇ ಬೇಡ. ಇಷ್ಟೆಲ್ಲ ಟಿಪ್ಪಣಿಗೆ ಕಾರಣ ನನಗೆ, ನಮಗೆ ಪಾಠ ಕಲಿಸಿದ ನಮ್ಮ ಆರಾಧ್ಯ ದೈವ. ಆದರೆ ಅವರು ಸರ್ಕಾರಿ ಶಿಕ್ಷಕರಲ್ಲ. ಕಳೆದ 54 ವರ್ಷಗಳಿಂದ ಮನೆ ಪಾಠವನ್ನು ಹೇಳಿಕೊಂಡು ಬಂದಿರುವ ನಮ್ಮೆಲ್ಲರ ಮೆಚ್ಚಿನ ಸರ್ ಶ್ರೀ ಎಚ್ ಟಿ ಕುಲಕರ್ಣಿ. ಅವ್ರ ಕುರಿತು ಇವತ್ತು ಯಾಕೆ ಮಾತನಾಡ್ತಾ ಇದ್ದೀನಂದ್ರೆ, ಇವತ್ತು ಆಗಸ್ಟ್ 12 ಅವರು ಹುಟ್ಟಿದ ದಿನ. ಇವತ್ತು ಅವರ ಹುಟ್ಟುಹಬ್ಬ. ಅವರೆಲ್ಲ ಶಿಷ್ಯಂದರು ಕಣ್ಮುಚ್ಚಿ ಅವರಿಗೊಂದು ಶುಭಾಶಯಗಳಿಗೆ ಹೇಳಿದರೆ ನಮ್ಮ ಜೀವನ ಕೂಡ ಸಾರ್ಥಕವಾಗ್ತದೆ ಅನ್ನೋ ಭಾವನೆ ನನ್ನದು. ನಮ್ಮ ಉತ್ತರ ಕರ್ನಾಟಕದಲ್ಲೇ ಮನೆ ಪಾಠವನ್ನೇ ಬದುಕಿನ ವೃತ್ತಿಯಾಗಿ ಪ್ರಾರಂಭಿಸಿದ ವ್ಯಕ್ತಿ ಅವರು. ಕೆಲವರಿದ್ದಾರೆ ಹೊಟ್ಟೆ ತುಂಬಿಕೊಳ್ಳಲು ಒಂದು ವೃತ್ತಿ ಇದ್ದು ಇನ್ನಷ್ಟು ಹೊಟ್ಟೆ ತುಂಬಿಕೊಳ್ಳಲು ಉಪವೃತ್ತಿಯಾಗಿ ಕೆಲಸ ಮಾಡುವವರಿದ್ದಾರೆ. ಕೆಲವರು ನಿವೃತ್ತಿಯಾದ ನಂತರ ಮೈಯಲ್ಲಿ ತಾಕತ್ತಿರುವವರೆಗೂ, ಇನ್ನೂ ಕೆಲವರು ಸರ್ಕಾರಿ ವೃತ್ತಿ ಸೇರುವ ಮುನ್ನ. ಆದರೆ ಇಲ್ಲಿ ಹಾಗಲ್ಲ. ಶ್ರೀ ಕುಲಕರ್ಣಿ ಗುರುಗಳದು D.Ed ಅಲ್ಲ, B.Ed ಅಲ್ಲ, ಅವರದು ಬರೀ ಹೆಡ್. ಏಕೆಂದರೆ ಅವರು ಕಲಿತಿದ್ದು ಡಿಪ್ಲೊಮಾ. ನನ್ನ ವ್ಯಕ್ತಿತ್ವ ವಿಕಸನದ ತರಬೇತಿಯಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳ ಪ್ರಶ್ನೆ, ಸರ್ ಇನ್ನೂ ಕಾಲ್ಫಾರ್ಮ್ ಆಗಿಲ್ಲ, ನನ್ನ ಡಿಗ್ರಿ ಮುಗಿದು ಅಷ್ಟು ವರ್ಷ ಆಯಿತು, ಇಷ್ಟು ವರ್ಷ ಆಯಿತು ಎಂದು ಬದುಕಿನಲ್ಲಿ ಎಲ್ಲವೂ ಕಳೆದುಕೊಂಡವರಂತೆ ನಿರುತ್ಸಾಹಿಯಾಗಿ ಮಾತನಾಡುತ್ತಾರೆ. ಸರ್ಕಾರಿ ವೃತ್ತಿಗೆ ಹಗಲುಗನಸು ಕಾಣುತ್ತಾರೆ. ಇದಕ್ಕೆ ನಾನು ಅವರಿಗೆ ಹೇಳುವ ಒಂದೇ ಒಂದು ಮಾತು, ಅದು ಉದಾಹರಣೆಯಾಗಿ ಕೊಡುವಂಥದ್ದು. ನನ್ನ ಮೆಚ್ಚಿನ ಗುರುಗಳಾದಂಥ ಶ್ರೀ ಕುಲಕರ್ಣಿ ಗುರುಗಳ ಬದುಕಿನ ಉದಾಹರಣೆಯನ್ನು ಕೊಡುತ್ತೇನೆ. ಅವರು ಆವತ್ತು ಮಾಡಿದ್ದು ಇದನ್ನೇ. ಸಿಂದಗಿ ತಾಲೂಕಿನ ಬಬಲೇಶ್ವರ ಎಂಬ ಹಳ್ಳಿಯಲ್ಲಿ ಬರೀ ಆಟವಾಡಿಕೊಂಡಿದ್ದ ವಿದ್ಯಾರ್ಥಿಗಳನ್ನು ಅಕ್ಕರೆಯಿಂದ ಕರೆತಂದು ಸಕ್ಕರೆಯ ಮಾತುಗಳನ್ನಾಡಿ ಅವರಿಗೆ ಕಷ್ಟವಾದ, ತಮಗೆ ಇಷ್ಟವಾದ ಗಣಿತವನ್ನು ಜೊತೆಗೆ ವಿಜ್ಞಾನವನ್ನು ಹೇಳುತ್ತಾ ಮೊನ್ನೆವರೆಗೂ ಈ ಭಾಗದ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದು ನಿರುದ್ಯೋಗಿಗಳಿಗೆ ಮಾದರಿಯಾಗಿದ್ದವರು. ಮೊನ್ನೆ ಕಲಿತಂಥ ವಿದ್ಯಾರ್ಥಿಗಳು ಅಂದು ಕಲಿತ ವಿದ್ಯಾರ್ಥಿಗಳ ಮೊಮ್ಮಕ್ಕಳಿರಬಹುದು. ಆವತ್ತಿನಿಂದ ಇವತ್ತಿನ ತನಕ ಎಂದೂ ಬದಲಾಗದ ಅವರ ಗಂಭೀರ ಧ್ವನಿ ಕಿವಿಯಲ್ಲಿ ರಿಂಗಣಿಸುತ್ತಿದೆ. ಬಹುಶಃ ನಮ್ಮೆಲ್ಲರ ಬದುಕಿನಲ್ಲಿ 3 ವಿಭಾಗದ ಶಿಕ್ಷಕರು ಸಿಗುತ್ತಾರೆ. ಮೊದಲನೇದು ಪ್ರಾಥಮಿಕ, ಎರಡನೇದು ಪ್ರೌಢ, ಮೂರನೆಯದು ಪದವಿ ಅಥವಾ ಪದವಿ ಪೂರ್ವ. ಇದರಲ್ಲಿ ಅಚ್ಚಳಿಯದೆ ಉಳಿಯುವವರಲ್ಲಿ ಹೆಚ್ಚಾಗಿ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರು. ಏಕೆಂದರೆ ನಮ್ಮ ಪಕ್ವಗೊಳ್ಳದ ಮನಸ್ಸಿಗೆ ಮಮತೆಯಿಂದ ಗದಿರಿಸಿದವರು, ಪಡೆದವರು ಇವರೇ ಹೆಚ್ಚು.
ಆದರೂ ಇವತ್ತಿಗೂ ಇವರ ಬಗ್ಗೆ ನಮಗೆ ಭಯ ಮಿಶ್ರಿತ ಭಕ್ತಿ. ಆಗ ನಮ್ಮೂರಲ್ಲಿರುವ 4 ಹೈಸ್ಕೂಲುಗಳು, ಈ 4 ಹೈಸ್ಕೂಲಿನ ವಿದ್ಯಾರ್ಥಿಗಳಿಗೆ ಕೂಡಲ ಸಂಗಮ ಯಾವುದೆಂದರೆ ನಮ್ಮ ಟ್ಯೂಷನ್ ಕ್ಲಾಸ್. ಸಂದರ್ಭ ಬಂದರೆ ನಾವು ಶಾಲೆಗೆ ಅಂದರೆ ನಾವು ಕಲಿಯುವಂಥ ಹೈಸ್ಕೂಲಿಗೆ ಚಕ್ರ ಹೊಡೆದಿರಬಹುದು, ದೇವಸ್ಥಾನಕ್ಕೆ ವರ್ಷಕ್ಕೊಮ್ಮೋ ಅಥವಾ ಅಮಾಸೆಗೊಮ್ಮೋ ಅಥವಾ ವಾರಕ್ಕೊಮ್ಮೋ ಹೋಗಿರಬಹುದು. ಆದರೆ ಟ್ಯೂಷನ್ ಮಾತ್ರ ತಪ್ಪಿಸಲು ಸಾಧ್ಯವಿಲ್ಲ. ಬೆಳಿಗ್ಗೆ 1 ತಾಸು, ಸಾಯಂಕಾಲ 1 ತಾಸಿನಂತೆ ದಿನದಲ್ಲಿ 2 ಬಾರಿ ನಮ್ಮ ಸರ್ ಎಂಬ ದೇವರ ದರ್ಶನವಾದರೆ ನಮಗೆ ಸಮಾಧಾನ. ಅವರು ಹೇಳುವ ವಿಜ್ಞಾನದ ವಿಷಯದಲ್ಲಿ ಬರುವ ವಿಜ್ಞಾನಿಗಳ ಜೀವನ ಚರಿತ್ರೆಯಂತೂ ಇವತ್ತಿಗೂ ಕೂಡ ನಮ್ಮ ಕಣ್ಣು ಮುಂದೆ ಹಾದು ಹೋಗುತ್ತಿದೆ. ಅವುಗಳೇ ನಮ್ಮ ವ್ಯಕ್ತಿತ್ವಕ್ಕೆ ಸ್ಫೂರ್ತಿ ಕೊಟ್ಟ ಟಾನಿಕ್ ಅನ್ನಬಹುದು. ಒಂದು ದಿನ ರಜೆ ಇಲ್ಲದೆ ನೀವು ಇವರ ಟ್ಯೂಷನ್ ಕ್ಲಾಸ್ ಬೈ ಚಾನ್ಸ್ ನಾವು ಹೋಗದೇ ಇದ್ದರೆ ಮರುದಿನ ಮಾಸವಾಗುತ್ತಿತ್ತು ನಮ್ಮ ಲಾಸ್ ಏನು ಅಂತ. ಅದು ಸಂಡೇ ಇರಲಿ ಅಥವಾ ಮಂಡೇ ಇರಲಿ, ಯಾವುದೇ ಧಾರ್ಮಿಕ ಹಬ್ಬವೇ ಇರಲಿ, ಅವತ್ತೂ ಕೂಡ ಅರ್ಧ ತಾಸಿನ ಒಂದು ಕಿರು ಪರೀಕ್ಷೆ ಆದರೂ ಇರುತ್ತಿತ್ತು. ಹೀಗಾಗಿ ನಮ್ಮ ಮತ್ತು ಅವರ ಸಂಬಂಧ ಬೆಳೆದುಕೊಳ್ಳಲು ಕಾರಣ ಇರಬಹುದು. ನಮ್ಮೆಲ್ಲರ ಮಾನಸಿಕ ಸ್ಥಿತಿಗಳನ್ನು ಅರಿತು ನಾಟಿಕೆ ಇಲ್ಲದೆ ಉತ್ತಮವಾಗಿ ಕಲಿಯುವಂತೆ ವಿವರವಾಗಿ ಬೋಧಿಸಿ ನಾವು ಪರೀಕ್ಷೆಯಲ್ಲಿ ತೃಪ್ತಿಕರವಾದಂತಹ ಅಂಕಗಳನ್ನು ಪಡೆದು ಬದುಕಿನಲ್ಲಿ ಗುರಿ ಸಾಧಿಸುವಂತೆ ಮಾರ್ಗದರ್ಶನ ಮಾಡುವ ವಿಶೇಷ ಗುಣ ಇವರಲ್ಲಿ ಅಡಗಿತ್ತು. ಅನೇಕ ವಿದ್ಯಾರ್ಥಿಗಳು ಇವರನ್ನು ಸ್ಮರಿಸುತ್ತಾ ಜೀವನ ಸಾಗಿಸುತ್ತಿದ್ದಾರೆ. ಸಮಾಜದಲ್ಲಿ ಪ್ರತಿಷ್ಠಿತ ವ್ಯಕ್ತಿಗಳಾಗಿದ್ದಾರೆ. ದೇಶ ವಿದೇಶಗಳಲ್ಲಿ ಸಹ ಶ್ರೀ ಕುಲಕರ್ಣಿ ಗುರುಗಳ ಅಮೋಘ ಸೇವೆ ಮುಗಿಲು ಮಿಂಚಿನಂತೆ ಒಳೆಯುತ್ತಲಿದೆ. ಹಿಂದಿನ ರಹಸ್ಯ ರಾತ್ರಿ 3 ಗಂಟೆಗೆ ಪ್ರಾರಂಭವಾಗುವ ಅವರ ಶ್ರಮ. ನಸುಕಿನ 4 ಗಂಟೆಗೆ ಅವರ ಸ್ನಾನ ಮುಗಿದಿರುತ್ತಿತ್ತು. ಎಷ್ಟೇ ಚಳಿ ತಣ್ಣೀರಿನ ಸ್ನಾನ ಸರಿಯಾಗಿ 5 ಗಂಟೆಗೆ, ಹತ್ತನೇ ತರಗತಿಯ ವಿದ್ಯಾರ್ಥಿಗಳ ಕ್ಲಾಸ್ ಆರಂಭವಾಗುತ್ತದೆ. ಇವರ ಶ್ರದ್ಧೆ ಭಕ್ತಿಯಿಂದ ಶಿಕ್ಷಣ ಕ್ಷೇತ್ರಕ್ಕೆ ಅಮೂಲ್ಯವಾದ ಶ್ರೇಯಸ್ಸು ದೊರಕಿದೆ ಎಂದರೆ ಅದು ಅತಿಶಯೋಕ್ತಿಯೇನಲ್ಲ. ಸ್ವಾಮಿ ವಿವೇಕಾನಂದರು ಹೇಳುವ ಹಾಗೆ, ಏಳು ಎಚ್ಚರವಾಗು, ನಿನ್ನ ಜೀವನದ ಗುರಿ ತಲುಪುವವರೆಗೂ ನಿಲ್ಲಬೇಡ ಎಂಬ ಮಾತಿನಂತೆ ಎಲ್ಲರಿಗೂ ಎಚ್ಚರಿಸುತ್ತಾ ಜೀವನದುದ್ದಕ್ಕೂ ನಿರಾಶೆಯಾಗದೆ ಕಾರ್ಯಪ್ರವೃತ್ತರಾಗಿ ಸೇವೆ ಮಾಡಿದ ಅವರ ಬದುಕು ನಮಗೆ ಮಾದರಿಯಾಗಿದೆ. ನಮ್ಮ ಸರ್ಕಾರಿ ವ್ಯವಸ್ಥೆಯಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ಎಷ್ಟೆಲ್ಲ ವೆಚ್ಚ ಮಾಡಿದರೂ ಸಾಕಷ್ಟು ಲೋಪದೋಷಗಳಿವೆ. ಆದರೆ ಶ್ರೀ ಕುಲಕರ್ಣಿಯವರ ಶಿಕೋಣಿಯಲ್ಲಿ ನಸುಕಿನ ಜಾವ 4:15 ಗಂಟೆಗೆ ವಿದ್ಯಾರ್ಥಿಗಳು ಬಂದು ಕುಳಿತಿರುತ್ತಿದ್ದರು ಎಂದರೆ ಅದು ಪವಾಡವೇ ಸರಿ. ನಮ್ಮ ಜಿಲ್ಲೆಯಲ್ಲಿ ಬೆಳಗಿನ ಜಾವ ಇಂಥದ್ದೊಂದು ಕಲಿಯಲು ಅಥವಾ ಕೇಳಲು ಬರುವವರಂತ ಸಂಖ್ಯೆ ಬಹುಶಃ 2. ಒಂದು ಸಿದ್ದೇಶ್ವರ ಶ್ರೀಗಳ ಭಕ್ತರು ಬೆಳಗಿನ ಜಾವ ಪ್ರವಚನ ಇದೆ ಅಂದರೆ 1000 ಗಟ್ಟಲೆ ಜನ ಬರ್ತಿದ್ರು. ಅದೇ ರೀತಿ ಇಲ್ಲಿ ಹೈಸ್ಕೂಲ್ ಕಲಿಯುವ ವಿದ್ಯಾರ್ಥಿಗಳು ಬೆಳಗಿನ ಜಾವ 5 ಗಂಟೆಗೆ ಅಂದರೂ ಸರಿ, 6 ಗಂಟೆಗೆ ಅಂದರೂ ಸರಿ, ಅದಕ್ಕಿಂತ ಮುಂಚೆನೆ ಅಲ್ಲಿ ಹಾಜರಾಗಿರುತ್ತಿತ್ತು. ಒಮ್ಮೆ ಇವರ ಸಾಧನೆಯ ಗಣಿಮೆ ಕೇಳಿದ ಶಿಕ್ಷಣ ಅಧಿಕಾರಿಯೊಬ್ಬರು ನಸುಕಿನಲ್ಲಿಯೇ ಬಂದು ವಿಸ್ಮಯವೆಂಬಂತೆ ಕಂಡು ಧನ್ಯೋಸ್ಮಿ ಎಂದರು. ವಿಜಯಪುರ ಜಿಲ್ಲೆಯ ಅಥವಾ ಆಸುಪಾಸಿನ ಯಾವುದೇ ಊರಿರಲಿ, ಅಲ್ಲಿಯ ಯಾವುದೇ ಇಲಾಖೆ ಇರಲಿ, ಶಾಲಾ ಕಾಲೇಜು, ಆಸ್ಪತ್ರೆ, ಕೋರ್ಟು, PWD, KPTCL, ಸರ್ಕಾರಿ ಅರೆ ಸರ್ಕಾರಿ ಎಲ್ಲೇ ಹೋದರೂ ಇವರ ಕೈಯಲ್ಲಿ ಕಲಿತ ವಿದ್ಯಾರ್ಥಿಯೊಬ್ಬ ಹಾಜರ್. ಹುದ್ದೆ ಯಾವುದೇ ಇರಲಿ, ಶಿಸ್ತಿನ ಸಿಪಾಯಿಯಂತೆ, ಶಿಸ್ತಿನ ವಿದ್ಯಾರ್ಥಿಯಂತೆ ಕೈ ಕಟ್ಟಿಕೊಂಡು ಗೌರವದಿಂದ ನಿಲ್ಲುತ್ತಾರೆ. ಅವರ
ಅವರೊಮ್ಮೆ ಮಾತನಾಡುವಾಗ ಹೇಳಿದ್ದರು, ನಾನು ಯಾವತ್ತೂ ಆರೋಗ್ಯದ ಕಾರಣವಾಗಿ ಟ್ಯೂಷನ್ ಕ್ಲಾಸಿಗೆ ತಡ ಮಾಡಿ ಹೋಗುತ್ತೇನೋ ಆವತ್ತೇ ಟ್ಯೂಷನ್ ಕ್ಲಾಸ್ ಲಾಸ್ಟ್ ಎಂದು. ಹಾಗೇ ಮಾಡಿದ್ದರು ಕೂಡ. ಎಂದಿನಂತೆ ಒಂದು ದಿನ ನಸುಕಿನ ಜಾವ ಮನೆಯಿಂದ ಟ್ಯೂಷನ್ ಕ್ಲಾಸ್ ಕಡೆಗೆ ಹೊರಡುವಾಗ ಮಬ್ಬು ಮುಸುಕಿದ ಬೆಳಕಿನಲ್ಲಿ ಒಂದು ಚಿಕ್ಕ ಅಪಘಾತ ಮಾಡಿಕೊಂಡು ಇದನ್ನು ನೋಡಿದ ಆ ಕಡೆಯಿಂದ ಬಂದಂತ ಒಬ್ಬ ಮುಸ್ಲಿಂ ಅಜ್ಜಿಯೊಬ್ಬಳು, ಅಮ್ಮಾಗೆ ಮೇರಾ ಬಾಪ್ ಗಾಡಿ ಸೆ ಗಿರ್ ಪಡ ಆವೋರೇ ಅಂತ ಜೋರಾಗಿ ತಿಳಿಸ್ತಾಳೆ. ನನ್ನಪ್ಪ ಗಾಡಿ ಮ್ಯಾಗಿಂದ ಬಿದ್ದಾನ ಬರ್ರು ಅಂತ ಜೋರಾಗಿ ಕಿರ್ಚಾಡ್ತಾಳೆ. ಅಜ್ಜಿ ಇಷ್ಟು ಸಾಕಲ್ಲೇನು ಅವರ ಭಾವೈಕ್ಯತೆಗೆ ಕನ್ನಡಿ. ದುರಾದೃಷ್ಟ, ಸರ್ ಕ್ಲಾಸ್ ಅವತ್ತೇ ಕೊನೆ. ದೈಹಿಕವಾಗಿ ಸರ್ ಸ್ವಲ್ಪ ಬಳಲಿದ್ದರು. ಅದಕ್ಕಿಂತ ಹೆಚ್ಚಾಗಿ ಇವತ್ತಿನ ಪೀಳಿಗೆಯ ನಡಾವಳಿಯಿಂದ ನಿರಾಶೆ ಹೊಂದಿದ್ದರು. ಅವರು ಮಾತನಾಡುವಾಗ ನಿಮ್ಮಂಥ ವಿದ್ಯಾರ್ಥಿಗಳು ಈಗ ಇಲ್ಲೋ ರಾಜ ಅಂದಾಗ ಒಳಗೆ ಒಂದಿಷ್ಟು ಖುಷಿಯಾಗುತ್ತದ್ದು ಸುಳ್ಳಲ್ಲ. ನಾವು ಅಂದ್ರೆ 80-90ರ ದಶಕದ ವಿದ್ಯಾರ್ಥಿಗಳಲ್ಲಿ ಶಿಕ್ಷಕರ ಕುರಿತು ಭಯ ಭಕ್ತಿ ಇತ್ತು ಅನ್ನುವ ಮಾತು ಸುಳ್ಳಲ್ಲ. ಅದಕ್ಕೆ ನಾವೇ ಸಾಕ್ಷಿ. ಸರ್ ಮಾತುಗಳಲ್ಲಿ ಆಶಾವಾದಿ, ಆದರೆ ಮನಸ್ಸಿನಲ್ಲಿ ನಿರಾಭಾರಿ ಶಿಕ್ಷಕ ಸಂತ. ನನ್ನಂತ ಅದೆಷ್ಟೋ ವಿದ್ಯಾರ್ಥಿಗಳಿಗೆ ಅವರ ಮಾತುಗಳಲ್ಲೇ ಪ್ರೇರಣೆ, ತೂಕಬದ್ಧ ವಿಶ್ಲೇಷಣೆ, ದಿಕ್ಕು ದೆಸೆ ಇಲ್ಲದವರಿಗೆ ದಿಕ್ಸೂಚಿಯಂತೆ ದಾರಿದೀಪವಾಗಿ ಬದುಕು ಬದಲಿಸಿಕೊಂಡ ನೂರಾರು ವಿದ್ಯಾರ್ಥಿಗಳ ನೈಜ ಕಥೆಗಳು ಸರ್ ನೆನಪಿನ ಬುತ್ತಿಯಲ್ಲಿದ್ದವು. ಆದರೆ ಸರ್ ದೈಹಿಕವಾಗಿ ನಮ್ಮ ಜೊತೆ ಇಲ್ಲ. ಸರ್ ತಮ್ಮ ದೇಹ ಕೂಡ ದಾನ ಮಾಡೋದ್ರ ಮೂಲಕ ವಿದ್ಯಾರ್ಥಿಗಳಿಗೆ ಪಾಠ ಕಲಿಸುತ್ತಿದ್ದಾರೆ. ಅವರು ಇದ್ದಿದ್ದೇ ಆದರೆ ಇವತ್ತು ಅವರು ಹುಟ್ಟುಹಬ್ಬಕ್ಕೆ ನಾವೆಲ್ಲರೂ ಶುಭಾಶಯಗಳು ತಿಳಿಸುತ್ತಿದ್ದೀವಲ್ಲ. ಆದರೆ ನೆನಪಿರಲಿ ಕೇಳುಗರೆ, ಸರ್ ಅಮರವಾಗಿದ್ದಾರೆ. ಅವರು ಇವತ್ತಿಗೂ ಕೂಡ ನಾವು ಜನ್ಮದಿನದ ಶುಭಾಶಯಗಳನ್ನು ತಿಳಿಸೋಣ. ಏನಂತೇನೆ?